ನಮಸ್ಕಾರ. ದ ನ್ಯೂಸ್ ವೇರ್ ಪ್ರೇಕ್ಷಕರಿಗೆ ಸ್ವಾಗತ. ಸಾಧನೆ ಎಂಬುದು ಯಾರಿಗೂ ಸುಮ್ಮನೆ ಒಲಿದು ಬರುವುದಿಲ್ಲ. ಅದರ ಹಿಂದೆ ಹಗಲಿರುಳು ಪಟ್ಟ ಶ್ರಮ ಇರುತ್ತದೆ, ಕಣ್ಣೀರು ಇರುತ್ತದೆ, ಅವಮಾನಗಳ ಸರಣಿಯೇ ಇರುತ್ತದೆ. ಇಂದು ಕರುನಾಡಿನ ಮನೆ ಮಾತಾಗಿರುವ ಬಿಗ್ ಬಾಸ್ ಸೀಸನ್ 12ರ ವಿಜೇತ ಮಂಡ್ಯದ ಹುಡುಗ ಗಿಲ್ಲಿ ನಟನ ಪರಿಸ್ಥಿತಿಯೂ ಹಾಗೆಯೇ. ಆದರೆ ಒಬ್ಬ ವ್ಯಕ್ತಿ ಯಶಸ್ಸಿನ ಶಿಖರ ಏರುತ್ತಿದ್ದಂತೆ ಆ ಯಶಸ್ಸಿನಲ್ಲಿ ನನಗೂ ಪಾಲಿದೆ ಎಂದು ಬರುವವರ ಸಂಖ್ಯೆ ಕಡಿಮೆಯೇನಲ್ಲ. ಸದ್ಯಕ್ಕೆ ಸ್ಯಾಂಡಲ್ವುಡ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವುದು ನಟಿ ಯಶಸ್ವಿನಿ ಸ್ವಾಮಿಯವರ ಒಂದು ಹೇಳಿಕೆ. ಗಿಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ನಾನೇ ಕಾರಣ, ನಾನೇ ಅವನಿಗೆ ದಾರಿ ಮಾಡಿಕೊಟ್ಟಿದ್ದು ಎಂಬ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳನ್ನ ಕೆರಳಿಸಿದೆ. ಮಂಡ್ಯದ ಹಳ್ಳಿಯಿಂದ ಬಂದ ಪ್ರತಿಭೆಗೆ ಇವರು ಸಾಥ್ ಕೊಟ್ಟಿದ್ದ ಅಥವಾ ಗಿಲ್ಲಿಯ ಜನಪ್ರಿಯತೆಯನ್ನ ಬಳಸಿ ಇವರು ಬೆಳೆದಿದ್ದ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಗಿಲ್ಲಿಯ ಆರಂಭದ ದಿನಗಳಿಂದ ಹಿಡಿದು ಯಶಸ್ವಿನಿಯವರ ವಿವಾದಾತ್ಮಕ ಹೇಳಿಕೆಯವರೆಗಿನ ಪ್ರತಿಯೊಂದು ಮಗ್ಗುಲನ್ನು ವಿವರವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆತ್ಮೀಯರೇ, ಗಿಲ್ಲಿ ನಟನ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಜನಿಸಿದ ಗಿಲ್ಲಿಗೆ ಚಿತ್ರರಂಗದ ಯಾವುದೇ ಗಾಡ್ಫಾದರ್ ಇರಲಿಲ್ಲ. ಮನೆಯ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇತ್ತು. ಹೊಟ್ಟೆಪಾಡಿಗಾಗಿ ದುಡಿಯಲೇಬೇಕಾದ ಅನಿವಾರ್ಯತೆ. ಆದರೆ ಗಿಲ್ಲಿ ತಲೆಯಲ್ಲಿ ಇದ್ದದ್ದು ಮಾತ್ರ ಸಿನಿಮಾ ಕನಸು. ನಿರ್ದೇಶಕನಾಗಬೇಕೆಂದು ಗಾಂಧಿನಗರಕ್ಕೆ ಬಂದ ಗಿಲ್ಲಿಗೆ ಆರಂಭದಲ್ಲಿ ಸಿಕ್ಕಿದ್ದು ಕೇವಲ ನಿರಾಸೆ. ಆದರೆ ಅವರಲ್ಲಿದ್ದ ಹಳ್ಳಿ ಸೊಗಡಿನ ಮಾತು ಮತ್ತು ಹಾಸ್ಯ ಪ್ರಜ್ಞೆ ಅವರನ್ನು ಸುಮ್ಮನೆ ಕೂರಿಸಲಿಲ್ಲ. ನಲ್ಲಿ ಮೂಳೆ ಎಂಬ ಯೂಟ್ಯೂಬ್ ಕಿರುಚಿತ್ರದಲ್ಲಿ ಅವರು ಮಾಡಿದ ಮ್ಯಾನರಿಸಂ ಎಷ್ಟು ವೈರಲ್ ಆಯಿತು ಎಂದರೆ ಅಲ್ಲಿಂದ ಗಿಲ್ಲಿ ಎಂಬ ಹೆಸರು ಕರ್ನಾಟಕದಾದ್ಯಂತ ಮೊಳಗಲು ಶುರುವಾಯಿತು. ಆನಂತರ ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆದರು. ಇಲ್ಲಿ ಅವರ ಟ್ಯಾಲೆಂಟ್ ಇಡೀ ಜಗತ್ತಿಗೆ ತಿಳಿಯಿತು. ಇದಾದ ಮೇಲೆ ಅವರಿಗೆ ಸಾಲು ಸಾಲು ರಿಯಾಲಿಟಿ ಶೋಗಳ ಆಫರ್ ಬಂದವು. ಅದರಲ್ಲಿ ಮುಖ್ಯವಾದದು ಭರ್ಜರಿ ಬ್ಯಾಚುಲರ್ಸ್. ಈಗ ವಿವಾದದ ಕೇಂದ್ರ ಬಿಂದುವಿಗೆ ಬರೋಣ. ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಗಿಲ್ಲಿ ನಟನಿಗೆ ಜೋಡಿಯಾಗಿದ್ದವರು ನಟಿ ಯಶಸ್ವಿನಿ ಸ್ವಾಮಿ. ಈ ಶೋನ ಉದ್ದಕ್ಕೂ ಇವರಿಬ್ಬರ ಕೆಮಿಸ್ಟ್ರಿ ಮತ್ತು ಕಾಮಿಡಿ ಟೈಮಿಂಗ್ ಜನರಿಗೆ ತುಂಬಾ ಇಷ್ಟವಾಗಿತ್ತು. ಆದರೆ ಈಗ ಯಶಸ್ವಿನಿಯವರು ನೀಡಿರುವ ಸಂದರ್ಶನ ಎಲ್ಲವನ್ನೂ ಉಲ್ಟಾ ಮಾಡಿದೆ. ಯಶಸ್ವಿನಿಯವರು ತಮ್ಮ ಸಂದರ್ಶನದಲ್ಲಿ ಹೇಳಿದ್ದೇನು ಗೊತ್ತಾ? ಅಂದು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ನಾನು ಗಿಲ್ಲಿಗೆ ಮಾತನಾಡಲು ಅವಕಾಶ ಕೊಡದೇ ಹೋಗಿದ್ದರೆ ಅವನ ಪ್ರತಿಭೆ ಅಲ್ಲಿಗೆ ಮುಚ್ಚಿ ಹೋಗುತ್ತಿತ್ತು. ನಾನು ಅವನಿಗೆ ವೇದಿಕೆ ಮಾಡಿಕೊಟ್ಟೆ, ಅವನನ್ನು ಇಲ್ಲಿಯವರೆಗೆ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಎಂದಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಗಿಲ್ಲಿ ಅಭಿಮಾನಿಗಳು ಸುಮ್ಮನೆ ಕುಳಿತಿಲ್ಲ. ನಿಮ್ಮಿಂದ ಗಿಲ್ಲಿ ಬೆಳೆದಿದ್ದಲ್ಲ, ಗಿಲ್ಲಿಯಿಂದಾಗಿಯೇ ನಿಮಗೆ ಗುರುತು ಸಿಕ್ಕಿದ್ದು ಎಂದು ತಿರುಗೇಟು ನೀಡುತ್ತಿದ್ದಾರೆ. ವಾಸ್ತವವಾಗಿ ಆ ಶೋನಲ್ಲಿ ಗಿಲ್ಲಿಯ ಕಾಮಿಡಿಯಿಂದಾಗಿಯೇ ಯಶಸ್ವಿನಿಯವರಿಗೂ ಹೆಚ್ಚು ಸ್ಕ್ರೀನ್ ಟೈಮ್ ಸಿಗುತ್ತಿತ್ತು ಎಂಬುದು ಕನ್ನಡಿಗರ ವಾದ. ಸೋಷಲ್ ಮೀಡಿಯಾದಲ್ಲಿ ಈಗ ಯಶಸ್ವಿನಿಯವರ ವಿಡಿಯೋ ಫುಲ್ ವೈರಲ್ ಆಗ್ತಿದೆ. ಜನರು ಎಷ್ಟು ಕೋಪಗೊಂಡಿದ್ದಾರೆ ಎಂದರೆ ಇದನ್ನು 2026ರ ಅತ್ಯುತ್ತಮ ಜೋಕ್ ಎಂದು ಕರೆಯುತ್ತಿದ್ದಾರೆ. ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ, ಗಿಲ್ಲಿ ಅದಾಗಲೇ ಫೇಮಸ್ ಆಗಿದ್ದ ಹುಡುಗ, ಅವನಿಗೆ ನೀವು ಅವಕಾಶ ಕೊಟ್ಟೆ ಎನ್ನುವುದು ಎಷ್ಟು ಸರಿ? ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಗಿಲ್ಲಿ ಜೊತೆ ಕೆಲಸ ಮಾಡಿದ ಬಹುತೇಕ ನಟಿಯರಿಗೆ ಒಳ್ಳೆಯ ಮೈಲೇಜ್ ಸಿಕ್ಕಿದೆ. ಡಾನ್ಸ್ ಕರ್ನಾಟಕ ಡಾನ್ಸ್ನಲ್ಲಿ ಗಗನ ಅವರಿಗೆ ಸಿಕ್ಕ ಜನಪ್ರಿಯತೆ, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರಿಗೆ ಸಿಕ್ಕ ಸಪೋರ್ಟ್, ಇವೆಲ್ಲವನ್ನೂ ಗಮನಿಸಿದರೆ ಗಿಲ್ಲಿ ತಾನು ಬೆಳೆಯುವುದರ ಜೊತೆಗೆ ತನ್ನ ಪಾರ್ಟ್ನರನ್ನು ಪ್ರಮೋಟ್ ಮಾಡುವ ವ್ಯಕ್ತಿತ್ವದವರು ಎಂದು ಸ್ಪಷ್ಟವಾಗುತ್ತದೆ. ಆದರೆ ಯಶಸ್ವಿನಿಯವರು ಈ ಗೆಲುವಿನಲ್ಲಿ ಪಾಲು ಕೇಳಲು ಬಂದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಏನೇ ಇರಲಿ, ಇವತ್ತು ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ಎಂದರೆ ಅದು ಅವರ ಹಠ ಮತ್ತು ಕನ್ನಡಿಗರ ಪ್ರೀತಿಯಿಂದ ಮಾತ್ರ. ಒಬ್ಬ ರೈತ ಮಗ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ಮಟ್ಟಕ್ಕೆ ಬಂದಿರುವುದು ನಮಗೆಲ್ಲ ಹೆಮ್ಮೆ. ಯಶಸ್ವಿನಿ ಸ್ವಾಮಿಯವರ ಹೇಳಿಕೆ ಅವರ ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು, ಆದರೆ ಜನರ ತೀರ್ಪು ಮಾತ್ರ ಬೇರೆಯೇ ಇದೆ. ಗಿಲ್ಲಿಯವರು ಬೆಳೆದ ಹಾದಿಯಲ್ಲಿ ಎಷ್ಟೋ ಜನರು ಸಹಾಯ ಮಾಡಿರಬಹುದು, ಆದರೆ ಅಂತಿಮವಾಗಿ ಆ ಪ್ರತಿಭೆ ಹೊರಬಂದಿದ್ದು ಅವರ ಸ್ವಂತ ಶ್ರಮದಿಂದ. ಸದ್ಯಕ್ಕೆ ಗಿಲ್ಲಿ ಅಭಿಮಾನಿಗಳು ಈ ವಿವಾದವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಯಶಸ್ವಿನಿಯವರು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಪ್ರೇಕ್ಷಕರೇ, ನಿಮ್ಮ ಅನಿಸಿಕೆ ಏನು? ಗಿಲ್ಲಿ ಬೆಳೆಯಲು ನಿಜವಾಗಿಯೂ ಯಶಸ್ವಿನಿ ಕಾರಣವಾ ಅಥವಾ ಗಿಲ್ಲಿಯ ಶ್ರಮಕ್ಕೆ ಇವರು ತಮ್ಮ ಹೆಸರನ್ನು ಸೇರಿಸಿಕೊಳ್ಳುತ್ತಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ.
ಚಿತ್ರರಂಗದ ಇಂಥದ್ದೇ ರೋಚಕ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.